ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಕೋಟಿಗೊಬ್ಬ ರಿಲೀಸ್. 25 ವರ್ಷ ಆದಮೇಲೆ ವಿಷ್ಣುದಾರ್ಧ ಅವ್ರದ್ದು ಮತ್ತೆ ಕೋಟಿಗೊಬ್ಬ ರಿಲೀಸ್ ಆಗ್ತಾಯಿದೆ. ಪ್ರಸನ್ನ ಥಿಯೇಟರ್ ಹೇಗೆ ಅಭಿಮಾನಿಗಳು ಜಾತ್ರೆ ಮಾಡ್ತಾ ಇದ್ದಾರೆ ಅಂತ ರೆಡಿ ಕಟ್ಔಟ್ ನೋಡೋದೇ ಒಂಥರ ಅಭಿಮಾನಿಗಳು ಇರೋದು ವಿಷ್ಣುದಾದ ಮಾಡಬೇಕು ಕೋಟಿಗೊಬ್ಬನೇ. ಫ್ರಂಟಲ್ಲಿರೋದು 100 ಅಡಿ ಕಟ್ಔಟು, ಬ್ಯಾಕ್ ಸೈಡಲ್ಲಿ 35-40 ಆ ಥರ ಕಟ್ಔಟ್ಗಳಿದೆ. 7-8 ಕಟ್ಔಟ್ ಇದೆ. ಪ್ರತಿಯೊಬ್ಬರು ಬಾಸ್ ಅಭಿಮಾನಿಗಳು ಹೋಗಿ ಕೋಟಿಗೊಬ್ಬ ರಿಲೀಸ್ ಆಗಿದೆ ಮತ್ತೆ ನೋಡಿ, ನಿಮ್ಮ ಅಭಿಮಾನ ಹೀಗೆ ಇರಲಿ ಅಂತ ನಾನು ಒಬ್ಬ ವಿಷ್ಣುದಾದ ಅಭಿಮಾನಿಯಾಗಿ ಜೈ ವಿಷ್ಣುದಾದ. ಹೇಗಿದೆ ನೋಡಿ, ಹಾರ ಕಟ್ತಾಯಿದ್ರೆ ನೋಡೋದೇ ಒಂಥರ ಖುಷಿ ಇರುತ್ತೆ. ಇನ್ನೂ ಮುಂದೆ ಹೇಳ್ತೀನಿ ಅಂದರೆ ಹೇಳ್ತಾನೆ ಇರ್ತೀವಿ. ನೋಡಿ ಎಷ್ಟು ಕಟ್ಔಟ್ ಇದೆ ನೋಡಿ ಒಳಗಡೆ. ಪ್ರತಿಯೊಂದು 1, 2, ಈ ಕಡೆ 3. ದಾದಾ ನೋಡುತ್ತಾ ಇರೋದ್ರೆ 2 ಕಣ್ಣೂ ಸಾಲಲ್ಲ. ಇರಬೇಕಾಗಿತ್ತು, ಇದ್ದಿದ್ರೆ ಆ ಕಥೆನೇ ಬೇರೆ ಇರೋದು ಅಂತ ನಾನು ಹೇಳ್ತೀನಿ. ಪ್ರಸನ್ನ ಥಿಯೇಟ್ರಲ್ಲಿ ಫುಲ್ಲು ಜನ ಸಾಗರ. ಪ್ರತಿಯೊಬ್ಬ ಅಭಿಮಾನಿಯು ಬಂದು ನೋಡಿ, ಹಾರೈಸಿ. ನನಗೆ ಗೊತ್ತಿರೋಂಗೆ ಈ ಥರ ಯಾರಿಗೂ ಮಾಡಿಲ್ಲ. ವಿಷ್ಣುದಾದ ಬರ್ತ್ಡೇಗೂ ಅಷ್ಟೇ, ಲಾಸ್ಟ್ ಇಯರು ಒಂದು 50-100 ಕಟ್ಔಟ್ ನಿಂತಿತ್ತು ಅವ್ರ ಸಮಾಧಿ ಹತ್ರ, ಕೆಂಗೇರಿ ಹತ್ರ. ಅದು ನೋಡೋದೇ ಒಂದು ಆನಂದ. ಅಭಿಮಾನಿಗಳು ಸದಾ ನಿಮ್ಮೊಂದಿಗಿರ್ತೀವಿ ದಾದಾ ನೋಡೋದೇ ಒಂದು ಖುಷಿ. ಆ ಫೈಟು, ಆ ಲಯನ್ ರೋರಿಂಗು, ಅದ್ರದ್ದೊಂದು ಕೆತ್ತೆ ಬೇರೆ ಇರುತ್ತೆ. ಆ್ಯಕ್ಚುಲಿ ನಾವು 1995 ಕಿಡ್ಸ್ ಎಲ್ಲ ನಾವು, ನಂದು ಫಸ್ಟ್ ಮೂವಿ ಬಂದು ಯಜಮಾನ, ವಿಷ್ಣುದಾದ ಅವ್ರದ್ದು. ಅವತ್ತೇ ಫಸ್ಟ್ ಮೂವಿ ನಮ್ಮ ಊರಲ್ಲಿ ನೋಡಿ ಥಿಯೇಟ್ರಲ್ಲಿ ಫ್ಯಾನ್ ಆಗಿದ್ದು. ನೋಡಿ ಹೆಂಗಿದೆ ನೋಡಿ, ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಆ ಲುಕ್ಕು, ಆ ವಾಕು, ಆ ಫೈಟ್ಸು. ಅಭಿಮಾನಿಗಳು ನೋಡಿ, ಊಟ ತಿಂಡಿ ಏನಿರಲ್ಲ, ಅಭಿಮಾನ ಅಂತ ಬಂದರೆ ಅದನ್ನು ನೋಡೋದೇ ಒಂಥರ ಖುಷಿ. ನೋಡಿ ನಮ್ಮ ಹೆಣ್ಮಕ್ಳು ಅಭಿಮಾನಿಗಳು ಫುಲ್ಲು ಡ್ಯಾನ್ಸು. ನನಗೆ ಗೊತ್ತಿರೋಂಗೆ ಅತಿ ಹೆಚ್ಚು ಹೆಣ್ಮಕ್ಳು ಅಭಿಮಾನಿ ಇರೋದು ದಾದಾಗೆ ಅನಿಸುತ್ತೆ. ಒಂಥರ ಖುಷಿ ಇರುತ್ತೆ ಅವ್ರಿಗೂ. ನಮ್ಮ ದುರದೃಷ್ಟ ಏನಂದರೆ ನಾವು ಲೈವಾಗೆ ದಾದಾನ ನೋಡೋಕ್ಕಾಗಿಲ್ಲ, ಅದೊಂದು ಬೇಜಾರಿದೆ ನಮಗೆ. ನೋಡಿ ಅಭಿಮಾನ ಅಂದರೆ ಹೀಗಿರಬೇಕು. ಎಲ್ಲ ಹೆಣ್ಮಕ್ಳಿಗೆ ಒಳ್ಳೇದಾಗಲಿ, ಸಪೋರ್ಟ್ ಮಾಡಿ. ನೋಡಿ ನಮ್ಮ ಗಂಡ್ಮಕ್ಳು ನೋಡಿ ಫುಲ್ ಹಬ್ಬನೇ ಅಂದ್ಕೊಳ್ಳಿ. ಇವತ್ತು ಸಂಡೇ ರಿಲೀಸಾಗಿ ಬರೀ 2 ದಿನ ಆಗಿರೋದು ರಿಲೀಸು. ನೋಡಿ ಪ್ರಸನ್ನ ಥಿಯೇಟ್ರ್ ಹತ್ರ ಬನ್ನಿ, ಮಾಗಡಿ ರೋಡು. ಎಲ್ಲರೂ ಬನ್ನಿ, ಎಂಜಾಯ್ ಮಾಡೋಣ. ಜೈ ವಿಷ್ಣುದಾದ, ಜೈ ಕರ್ನಾಟಕ ಮಾತೆ, ಜೈ